ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಯುಟ್ರಾಕ್ಟ್ ಸಿರಪ್ ಬಗ್ಗೆ. ಯುಟ್ರಾಕ್ಟ್ ಸಿರಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಯುಟ್ರಾಕ್ಟ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರೆ ಅಂದ್ರೆ ನೋಡ್ರಿ, ಮಹಿಳೆಯವರಿಗೆ ಆಗುವಂಥ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ. ಉದಾಹರಣೆಗೆ ಮೆನೋರೇಜಿಯಾ ಅಂತೀವಿ, ಮಾಸಿಕ ಟೈಮ್ನಾಗ ಬಹಳ ಜಾಸ್ತಿ ರಕ್ತಸ್ರಾವ ಆಗ್ತೈತಲ್ರಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮೆಟ್ರೋರೇಜಿಯಾ ಅಂತೀವಿ, ಅಂದ್ರೆ ಮಹಿಳೆಯವ್ರಿಗೆ ಮುಟ್ಟು ಟೈಮ್ ಸರಿ ಆಗಂಗಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತೈತೆ, ಆವಾಗ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಮೂರನೇ ಕಂಡೀಷನ್ ಲ್ಯೂಕೋರಿಯಾ ಅಂತೀವ್ರಿ, ಅಂದ್ರೆ ಮಹಿಳೆಯವ್ರಿಗೆ ಬಿಳಿ ನೀರು ಹೋಗೋದು, ವೈಟಿಶ್ ಡಿಸ್ಚಾರ್ಜ್ ಆಗ್ತಿರ್ತೈತಲ್ಲ, ಅದನ್ನ ಕಡಿಮೆ ಮಾಡಲಿಕ್ಕೆ. ಇಲ್ಲ PMS ಅಂತೀವಿ, ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್, ಮಹಿಳೆಯವ್ರಿಗೆ ಮುಟ್ಟಾಗೋದಕ್ಕಿಂತ ಮುಂಚೆ ಸ್ವಲ್ಪ ಶರೀರದಾಗ ಚೇಂಜಸ್ ಆಗ್ತಿರ್ತಾವೆ, ಮೂಡ್ ಸ್ವಿಂಗ್ ಆಗೋದು, ಮೈ ಭಾರ ಭಾರ ಅನ್ಸೋದು, ಸುಸ್ತಾಗೋದು, ಇಲ್ಲ ಬಹಳ ಜಾಸ್ತಿ ಹೊಟ್ಟೆ ನೋವು ಬರೋದು, ಇವೆಲ್ಲ ಕಂಡೀಷನನ್ನು ಕಡಿಮೆ ಮಾಡುತ್ತೆ. ಇಲ್ಲ ನಿಮ್ಗೆ ನಡ ನೋವು ಐತಂದ್ರೆ ಅದನ್ನು ಕಡಿಮೆ ಮಾಡುತ್ತಾ. ಮತ್ತು ಕೆಲವೊಬ್ರು ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ವಿಪರೀತ ನೋವು ಆಗ್ತಿರ್ತೈತೆ, ಅದಕ್ಕೆ ಡಿಸ್ಮೆನೋರಿಯಾ ಅಂತೀವಿ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಘಟಕ ದ್ರವ್ಯದ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ 5 ml ಸಿರಪ್ ಏನಿದೆ ಅದ್ರ ಒಳಗಡೆ ನಿಮ್ಗೆ ಅಶೋಕ 250 mg, ಶತಾವರಿ 250 mg, ಲೋದ್ರ 250 mg, ಮುಸ್ಲಿ 250 mg, ಖದಿರ 250 mg, ಪತ್ರಂಗ 50 mg, ಮುಸ್ತಾದ್ 200 mg, ಜಂಬು 250 mg, ಗೋಕ್ಷೂರ 250 mg, ಅಮ್ಲಕ್ಕಿ 250 mg, ಎರೆಂಡ 150 mg, ದಾರು ಹರಿದ್ರ 50 mg, ರಕ್ತಚಂದನ 50 mg, ಉಸಿರ 50 mg, ಹೊಸ 150 mg, ಬಲ 150 mg, ಜೀರಕ 100 mg, ಫ್ಲೇವರ್ಡ್ ಬೇಸ್ ಅವಶ್ಯಕತಾ ಅನುಸಾರ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಲಗುನ ಕೆಡಬಾರ್ದಂತ. ಸೋಡಿಯಂ ಮಿಥೈಲ್ ಪ್ಯಾರಾಬಿನ್, ಸೋಡಿಯಂ ಪ್ರೊಪೈಲ್ ಪ್ಯಾರಾಬಿನ್, ಬ್ರೋನೋಪೋಲ್ ಅಂತ. ಇದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಸಾಗರ್ ಫಾರ್ಮಾಸ್ಯೂಟಿಕಲ್ಸ್ ಅಂತಾರೆ. ಈಗ ಯಾವ ಪ್ರಮಾಣದಾಗ ಇದನ್ನು ಉಪಯೋಗ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 12 ವರ್ಷಕ್ಕಿಂತ ಯಾರು ದೊಡ್ಡವರಾದ್ರೆ, ಮಹಿಳೆಯರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ 10 ml ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. 10 ml ಬೆಳಿಗ್ಗೆ, 10 ml ರಾತ್ರಿ, ಊಟ ಆದ್ಮೇಲೆ ತೊಗೋಬೇಕ್ರಿ. ಇಲ್ಲ ಕೆಲವೊಂದಿಷ್ಟು ಕೇಸಸ್ನಾಗ 10 ml ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. ಕೆಲವೊಂದು ಸಿವಿಯರ್ ಕೇಸಸ್ನಾಗ 15 ml ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. ಇಲ್ಲ 15 ml ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ, ಊಟ ಆದ್ಮೇಲೆ ತೊಗೋಬೇಕು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದ್ರಿ. ಈಗ ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ನಿಮಗೆ ಮತ್ತೆ ಬೇರೆ ಏನೇನು ಕಾಯಿಲೆಗಳು ಅದಾವು, ಇದ್ರ ಜೊತೆ ಡಾಕ್ಟರ್ ನೀವು ಬೇರೆ ಮೆಡಿಸಿನ್ಸ್ ಏನೇನು ಕೂಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಪ್ರಕಾರ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳ್ಯಾರ, ಎಷ್ಟು ದಿನ ಉಪಯೋಗ ಮಾಡಿರಿ. 1 ತಿಂಗಳ, 2 ತಿಂಗಳ, 3 ತಿಂಗಳ, ಎಷ್ಟು ದಿನ ಹೇಳ್ಯಾರ ಅಷ್ಟು ದಿನ ತೋರಿ. ಇನ್ನು ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ. ಕೆಲವೊಂದಿಷ್ಟು ಜನರಿಗೆ ಏನು ತೊಗೊಂಡಾದ್ಮೇಲೆ ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ತಲೆನೋವು ಬರೋದು, ತ್ವಚದ ಮೇಲೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದ್ರಿ. ಯಾರು ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯಲ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಮತ್ತೆ ಗರ್ಭವತಿ ಮಹಿಳೆಯರು ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ ಡಾಕ್ಟರ್ ಸಲಹೆ ಇರಲಾರ್ದ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 140 ರೂಪಾಯಿದಾಗ 200 ml ಬಾಟಲ್ ಸಿಗ್ತೈತ್ರಿ ಯುಟ್ರಾಕ್ಟ್ ಲಿಕ್ವಿಡ್ ಅದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.